40 ಬ್ಯಾಗ್ ಯೂಸ್ ಮಾಡಿದ್ರೆ ಆ ಕಡೆ ಶುಂಠಿ ಇಟ್ಟಾಗ ಮಧ್ಯಕ್ಕೆ ಸುರ್ಕೊಂಡು ಹೋಗಿದ್ದಾರೆ. ಆದ್ರೆ ಬೀಜ ಶುಂಠಿ ಅವ್ರದ್ದು ಇತ್ತು ಅಂದ್ರೆ ಸಕ್ಸಸ್ ಅವನು. ಈಗ ಬೀಜ ಶುಂಠಿಗೆ ಅರ್ಧ ದುಡ್ಡು ಎಳೆಯೋದು. ಹೌದೌದು. ಯಾಕೆ ಅಂದ್ರೆ ನಮ್ ಬೀಜ ಶುಂಠಿ ಇತ್ತು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವ ಪಟ್ಟೆ ಕೊಳೆ ರೋಗ ಬಂದಿದೆ, ಯಾವ ಚೆನ್ನಾಗಿದೆ ನಿಮ್ಗೆ ಗೊತ್ತಿರುತ್ತೆ. ಅದೊಂದು ಗೊತ್ತಿರುತ್ತೆ ಪ್ಲಸ್ ಪಾಯಿಂಟ್. ಸಮಸ್ಯೆ ಏನಿತ್ತು ನಾನು ಹಾಕಿದ್ಮೇಲೆ ಏನ್ ಔಷಧಿ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿರುತ್ತೆ. ಪ್ರತಿ ಸಲ ಬೀಜ ಚೇಂಜ್ ಮಾಡೋದ್ರಿಂದ ಫೇಲ್ ಆಗ್ಬಿಡ್ತೀವಿ. ಫೇಲ್ ಆಯ್ತೀರಾ? ಯಾಕೆ ಅಂದ್ರೆ ನಾವು ಸತ್ ಮೇಲೆ ಬೀಜ ನೋಡ್ತೀವಿ, ಚೆನ್ನಾಗಿರುತ್ತೆ ಅನ್ಕೊಂಡಿರ್ತೀವಿ. ಅದ್ರಲ್ಲಿ ಏನ್ ಸಮಸ್ಯೆ ಇರುತ್ತೆ ನಮಗೆ ಗೊತ್ತಿರಲ್ಲ. ಬಟ್ ನಮ್ದೇ ಬೀಜ ಆದಾಗ ಇದಕ್ಕಿಂತ ಸಮಸ್ಯೆ ಇತ್ತು, ಇಂತ ಔಷಧಿ ಹೊಡಿಬೇಕು ಮೈಂಡ್ ಅಲ್ಲಿ ಅದು ಫಿಕ್ಸ್ ಆಗಿರುತ್ತೆ. ಆವಾಗ ನಾವು ಬೆಳಿಬಹುದು. ಸರ್ ಶುಂಠಿ ನಾನು ಬೆಳಿಬೇಕು ಅಂದ್ರೆ ಒಂದು 5 ಫ್ಯಾಕ್ಟರ್ ಜನಗಳು ಯಾವ್ದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು, ನಾನು ಸಕ್ಸಸ್ ಆಗ್ಬೇಕಪ್ಪ ಶುಂಠಿಲಿ ಅಂದಾಗ 5 ಅಂಶ ಯಾವ್ದನ್ನ? ಭೂಮಿ ಒಳ್ಳೆ ಭೂಮಿ ಹೊಡ್ಕೋಬೇಕು. ಭೂಮಿ ಯಾವ ತರ ಭೂಮಿ ಅಂದ್ರೆ ಕಪ್ಪು ಮಣ್ಣು ಇರ್ಬೇಕು. ಮಣ್ಣು ಇದ್ರುನು ಅದಕ್ಕೆ ನಾವು ಕೃಷಿ ಮೇಲೆ ಡಿಪೆಂಡಬಲ್ ಆಗುತ್ತೆ. ಬಟ್ ಫಸ್ಟ್ ಶುಂಠಿ ಹಾಕಿದ್ರ ಅದನ್ನೆಲ್ಲ ಶುಂಠಿ ಹೆಂಗ್ ಬಂದಿದೆ, ಏನಾರ ಕೊಳೆ ಬಂದ್ ಹೋಗಿದೀಯಾ, ಫಸ್ಟ್ ನೆಲ ಚಾಯ್ಸ್ ಮಾಡ್ಬೇಕು. ನೀರ್ ನಿಲ್ಲುತ್ತ ಅಲ್ಲಿ. ಭೂಮಿ ಚಾಯ್ಸ್ ಮಾಡ್ಬೇಕು. ಭೂಮಿ ಚಾಯ್ಸ್ ಮಾಡಿದ್ಮೇಲೆ ಸೆಕೆಂಡ್ ಬೀಜ ಒಳ್ಳೆ ಬೀಜ ಎತ್ತಿಟ್ಕೋಬೇಕು. ಅದ್ರಿಂದ ಬೀಜನ 2 ರಿಂದ 3 ಸಲ ಸಂಸ್ಕರಣೆ ಮಾಡ್ಬೇಕು. ಸಂಸ್ಕರಣೆ ಅಂದ್ರೆ ಔಷಧಿಲಿ ನೆನ್ಸ್ತೀವಲ್ಲ, ಅದ್ 2 ರಿಂದ 3 ಸಲ ಔಷಧಿಲಿ ನೆನ್ಸಿದ್ರೆ ನಮಗ್ ಬೀಜ ಒಂದು 80% ಪರ್ಫೆಕ್ಟ್ ಆಗ್ಬಿಡ್ತೀವಿ. ಆಮೇಲೆ ಹಾಕೋದು ಗೊಬ್ಬರ, ಔಷಧಿಗಳು, ಇನ್ ಟೈಮಿಗೆ ಔಷಧಿಗಳು, ಇನ್ ಟೈಮಿಗೆ ಗೊಬ್ಬರ ಹಾಕಿದ್ರೆ ಆರಾಮಾಗಿ ಬೆಳಿಬೋದು, ಸಮಸ್ಯೆಗಳಿಂದ ಬೆಳಿಬೋದು.